ಈಗ ಈ ಕಾರ್ಯಕ್ರಮದ ಈ ಒಂದು ಕೃತಿಯ ಕರ್ತೃ ಡಾಕ್ಟರ್ ಕವಿತಾ BT IPS ಇವರಿಂದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಹಾಗೆ ವೇದಿಕೆಯನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಈ ಒಂದು ಕೃತಿಯನ್ನು ಮಾಡಬೇಕಾದ್ರೆ ಅವರ ಚಿಂತನೆಗಳು, ಅವರ ಮಹದಾಶಯಗಳು ಇದೆಲ್ಲವನ್ನ ನಮಗೆ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಮೂರು ಕಣ್ಣೀಶ್ವರನ ತೋರಿಕೊಡಬಲ್ಲ ಗುರು, ಮೂರು ಕಣ್ಣೀಶ್ವರನ ತೋರಿಕೊಡಬಲ್ಲ ಗುರು, ಬೇರದರೊಳೊಂದು ತೆರನಿಲ್ಲ ಗುರುಕರಣ, ತೋರುವುದು ಹರನ ಸರ್ವಜ್ಞ. ಅಂಥ ಗುರುಕರಣೆಯನ್ನು ಅಪಾರವಾಗಿ ನಮ್ಮ ಮೇಲೆ ಹರಿಸಿ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತಿ ದೇಶಿಕೇಂದ್ರ ಮಹಾಸ್ವಾಮಿಗಳು, ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠ, ಶ್ರೀ ಸುತ್ತೂರು ಕ್ಷೇತ್ರ ಅವರ ಪಾದಗಳಿಗೆ ನಮಸ್ಕಾರಗಳನ್ನು ತಿಳಿಸ್ತಾ, ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನನ್ನ ಮಾರ್ಗದರ್ಶಕರು ಹಾಗೂ ಸ್ನೇಹಿತರು, ಎಲ್ಲದೂ ಹೇಳ್ಬೋದು, ಒಂದು ಹೇಳ್ತಾರಲ್ಲ ಏನಂತ, ಫ್ರೆಂಡು, ಗೈಡು, ಫಿಲಾಸಫರು ಅಂತ, ಆ ಥರದ ವ್ಯಕ್ತಿತ್ವವನ್ನು ಹೊಂದಿರುವಂತಹ ಪ್ರೊಫೆಸರ್ NK ಲೋಲಾಕ್ಷಿರವರು, ನಿರ್ದೇಶಕರು, ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು ವಿಶ್ವವಿದ್ಯಾನಿಲಯ, ಹಾಗೂ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿರ್ತಕ್ಕಂತಹ ಶ್ರೀ ಶಂಕರ ದೇವನೂರವರು, ಸಂಸ್ಕೃತಿ ಚಿಂತಕರು ಮತ್ತು ವಿಶ್ರಾಂತ ಮುಖ್ಯ ಅಭಿಯಂತರರು, ಮೈಸೂರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವಂತಹ ಡಾಕ್ಟರ್ ಗುಬ್ಬಿಗೂಡು ರಮೇಶ್ ಅವರು, ಡಾಕ್ಟರ್ ನಾಗಶಯನ ರವರು, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ಸಹೃದಯ ಬಂಧುಗಳು, ಮಾಧ್ಯಮದ ಮಿತ್ರರು, ಎಲ್ರಿಗೂ ವಂದನೆಗಳನ್ನು ಸಲ್ಲಿಸ್ತಾ, ಮೇಲ್ಗಡೆ ವಿದ್ಯಾರ್ಥಿನಿಯರು ಇದ್ದಾರೆ, ಅವ್ರಿಗೂ ಸಹ ವಂದನೆಗಳನ್ನು ಸಲ್ಲಿಸ್ತಾ, ಇದು ಒಂದು ಅತ್ಯಂತ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ. ಈಗ ಗುರುಗಳಾದಂಥ ಶಂಕರ ದೇವನೂರವರು ಅದನ್ನೇ ಹೇಳ್ತಾ ಇದ್ರು, ಎಷ್ಟು ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ ಅಂತಂದರೆ, ಕೇಳುಗರ ಹೃದಯ ಈ ಕಾರ್ಯಕ್ರಮದಲ್ಲಿ ತೆರೆದಿಟ್ಟಿದೆ ಅಂತ ಹೇಳಿಬಿಟ್ಟು, ಅದು ಅತ್ಯಂತ ಸತ್ಯವಾದಂಥ ಮಾತು. ಇಷ್ಟು ಹೊತ್ತು ಇಷ್ಟೊಂದು ಮೌಲಿಕವಾದಂಥ ಮತ್ತು ತಾತ್ವಿಕವಾದಂಥ ಚಿಂತನೆಗಳನ್ನು ಆರಾಮವಾಗಿ ತುಂಬ ಚೆನ್ನಾಗಿ ಕೇಳಿಸ್ಕೋತಾ ಇದ್ದಾರೆ. ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ. ಎಷ್ಟು ಸಮಾರಂಭಗಳಲ್ಲಿ ನಾವು ಭಾಗವಹಿಸ್ತೀವಲ್ಲ, ಎಷ್ಟೊತ್ತಿಗೆ ಮುಗಿಯುತ್ತೆ ಪ್ರೋಗ್ರಾಮು ಅನ್ನೋ ಒಂದು ಆತುರದಲ್ಲಿ ಇರ್ತೀವಿ. ಅಂಥ ಯಾವ ಒಂದು ಆತುರತೆ ಇಲ್ಲಿ ಕಂಡು ಬರ್ತಾ ಇಲ್ಲ. ಹಾಗಾಗಿ ನಿಜವಾಗ್ಲೂ ಕಾರ್ಯಕ್ರಮ ಚೆನ್ನಾಗಿ ಆಗ್ತಾ ಇದೆ ಅಂತ ಅಂದ್ಕೊಳ್ಬಹುದು. ನಾನು ಕೂಡ ಈಗ ಕಾರ್ಯಕ್ರಮದಲ್ಲಿ ಹೆಚ್ಚು ಹೇಳೋದಿಲ್ಲ, ಯಾಕೆಂತಂದರೆ ಈಗ ಎಲ್ಲರೂ ಮಾತನಾಡಿರುವುದರಲ್ಲಿ ಎಷ್ಟೊಂದು ಒಂದು ಪ್ರಬುದ್ಧತೆ ಇದೆ ಅಂತಂದರೆ, ಅದಾದ ನಂತರ ಒಂದು ಶಾಂತಿ ಬೇಕು ಅಂತ ಅನಿಸುತ್ತೆ. ಅಂದರೆ ಆ ಒಂದು ಮೌನ ಇರಬೇಕು ಅಂತ ಹೇಳಿ, ಆ ಥರದ ಮೌನದ ಸ್ಥಿತಿಗೆ ನಾವು ಜಾರ್ತಾ ಇದ್ದೀವಿ. ಆದರೆ ಅದೇ ಸಮಯದಲ್ಲಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಬೇಕಲ್ಲ. ಇದು ಒಂದು ಕೃತಿ ಬರೋದು ಅಂತಂತಂದರೆ, ನಮ್ಮ ಗುಬ್ಬಿಗೂಡು ರಮೇಶ್ ಅವರು ಹೇಳಿದ ಹಾಗೆ ಒಂದು ಮಗುವನ್ನು ಹೆರೋದಕ್ಕೆ ಸಮ ಅಂತಂದರೆ, ಆ ಥರದ ಅಷ್ಟು ಇದು ಇರುತ್ತೆ ಅದರ ಹಿಂದ್ಗಡೆ. ಅದಕ್ಕೆ ಬರೀ ಕರ್ತೃ ಮಾರ್ತ ಅಂದರೆ ಯಾರು ಲೇಖಕರು ಮಾತ್ರ ಕಾರಣಕರ್ತರಾಗಿರಲ್ಲ, ಅದರ ಹಿಂದೆ ಎಷ್ಟು ಜನಗಳ ಒಂದು ಅಭಿಲಾಷೆ, ಸಹಾಯ, ಸಹಕಾರ ಇರುತ್ತೆ ಅನ್ನುವಂಥದ್ದು, ಮತ್ತು ಅವರನ್ನೆಲ್ಲರನ್ನ ನೆನಪಿಸಿಕೊಳ್ಳಬೇಕಾದಂಥದ್ದು ತುಂಬ ಅಗತ್ಯವಾಗಿರ್ತಕ್ಕಂಥದ್ದು. ಹಾಗೆ ಅದಕ್ಕೇನೆ ಹೇಳಿದೆ ನಾನು, ಗುರುಗಳ ಕರುಣೆ ನಮ್ಮ ಮೇಲೆ ಎಷ್ಟಿದೆ ಅಂತಂದರೆ, ಸುತ್ತೂರು ಶ್ರೀಗಳು, ನಾನು ಇದು ಬರೆದಂತಹ ಗದ್ಯದಲ್ಲಿ ಮೊದಲ ಪುಸ್ತಕ, ನನ್ನ ಪುಸ್ತಕವನ್ನು ಗುರುಗಳಿಗೆ ನಾನು ಬಿಡುಗಡೆ ಮಾಡಿಕೊಡ್ಬೇಕು ಅಂತ ಕೇಳಿಕೊಂಡಾಗ ಅವರು ನಿಜವಾಗ್ಲೂ ಎಷ್ಟು ಸಂತೋಷದಿಂದ ಬಂದು ಒಪ್ಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಿಜವಾಗ್ಲೂ ತುಂಬ ಧನ್ಯರು ಗುರುಗಳೇ. ನಾವು ತಮ್ಮ ಆಶೀರ್ವಾದ ಸಿಕ್ಕಿರೋದಕ್ಕೋಸ್ಕರ ಅವರಿಗೆ ಎಷ್ಟು ನಾವು ಋಣಿಗಳಾಗಿದ್ದರೂ ಕೂಡ ಕಡಿಮೆ ಆಗುತ್ತೆ. ಅಂತಹ ಒಂದು ಆಶೀರ್ವಾದವನ್ನು ನಮ್ಮ ಮೇಲೆ ಗುರುಗಳು ನೀಡಿದ್ದಾರೆ. ಅದಕ್ಕೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಅರ್ಪಿಸೋದಕ್ಕೆ ಬಯಸ್ತೇನೆ. ಹಾಗೆಯೇ ಶಂಕರ ದೇವನೂರು ಸರ್ ಕೂಡ ಹಾಗೇನೆ. ಹೇಗಪ್ಪ ಅಂತಂದರೆ, ಅವರ ಮಾತುಗಳು, ಅವರ ಒಳಗೊಳ್ಳುವಿಕೆ, ಅವರ ವ್ಯಕ್ತಿತ್ವ ಹೇಗೆ ಅಂತಂದರೆ ಎಲ್ಲರನ್ನ ಹಿಡಿದಿಟ್ಕೊಳ್ಳುವಂಥದ್ದು. ಸರ್ರೇ ಒಂದು ಎಕ್ಸಾಂಪಲ್ ಯಾವಾಗಲೂ ಹೇಳ್ತಾ ಇರ್ತಾರೆ, ಕಾಂಟೂರ್ ಲೈನ್ಸ್ ಅಂತ ಹೇಳಿಬಿಟ್ಟು. ಅಂದರೆ ಆ ಕಾಂಟೂರ್ ಲೈನ್ಸ್ ಅಂತಕ್ಕಂಥದ್ದು
ಒಂದು ಕನೆಕ್ಟಿಂಗ್ ಪಾಯಿಂಟ್ಸ್ ಆಫ್ ಈಕ್ವಲ್ ಎಲಿವೇಶನ್ ಅಂತಂದರೆ ಒಂದು ಭೂಮಿ ಮೇಲಿಂದ ಒಂದೇ ಹೈಟಲ್ಲಿ ಇರ್ತಕ್ಕಂಥ ಪಾಯಿಂಟ್ಗಳನ್ನು ಅದು ಜಾಯಿನ್ ಮಾಡುತ್ತೆ ಅಂತ. ಆ ಥರದ್ದು ಏನಪ್ಪ ಅಂದರೆ, ಈಗ 9 ಮೀಟರ್ಗೆ ಒಂದು ಪಾಯಿಂಟ್ ಜಾಯಿನ್ ಆಗ್ತಾ ಇದೆ ಅಂತಂದರೆ ಅದು 9.1 ಟಚ್ ಮಾಡಲ್ಲ, 8.9 ಟಚ್ ಮಾಡಲ್ಲ, 9 ಟಚ್ ಮಾಡ್ಕೊಳ್ತಾ ಹೋಗುತ್ತೆ. ಆ ಥರ ಅಂದರೆ ಆ ರೀತಿ ವೇವ್ ಲೆಂತ್ ಇರುವಂತಹ ಎಲ್ಲ ಜನರನ್ನು ಒಗ್ಗೂಡಿಸುವಂಥ ವಿಶಾಲವಾದ ವ್ಯಕ್ತಿತ್ವ. ಅವರ ವ್ಯಕ್ತಿತ್ವದ ಒಂದು ಪರಿಧಿನಲ್ಲಿ ನಾವು ಬಂದಿದ್ದೀವಿ ಅಂತಕ್ಕಂಥದ್ದೇ ನಮ್ಮ ಪುಣ್ಯ. ನಮ್ಮ ನಿರೂಪಕರು ಹೇಳ್ತಾ ಇದ್ರು, ಮೇಡಮ್ ತುಂಬ ಪುಣ್ಯ ಮಾಡಿದ್ದಾರೆ ಇಂಥ ಹಸ್ಬೆಂಡನ್ನು ಪಡಿಲಿಕ್ಕೆ ಅಂತ ಹೇಳ್ಬಿಟ್ಟು. ಖಂಡಿತವಾಗೂ ಬರೀ ಹಸ್ಬೆಂಡ್ ಮಾತ್ರ ಅಲ್ಲ, ಎಲ್ಲ ಕ್ಷೇತ್ರದಲ್ಲೂ. ನಾಗತಿಹಳ್ಳಿ ಚಂದ್ರಶೇಖರ್ ಸರ್ ಅವರು ಒಂದು ಧಾರಾವಾಹಿನಲ್ಲಿ ಅವ್ರದ್ದು ಟೈಟಲ್ ಸಾಂಗ್ ಒಂದಿತ್ತು, ಒಳ್ಳೆಯ ಹೆಂಡತಿ ಸಿಗುವುದು, ಒಳ್ಳೆಯ ಗಂಡ ಸಿಗುವುದು, ಒಳ್ಳೆಯ ಮಕ್ಕಳು, ಒಳ್ಳೆಯ ತಂದೆ ತಾಯಿ ಸ್ನೇಹಿತರೆಲ್ಲ ಸಿಗ್ತಕ್ಕಂಥದ್ದು ಒಂದು ಪುಣ್ಯ ಅಂತ. ನಿಜವಾಗ್ಲೂ ಆ ಥರದ ಪುಣ್ಯವನ್ನು ನಾನು ತುಂಬ ಮಾಡಿದ್ದೀನಿ. ಹಾಗಾಗಿನೇ ಎಲ್ಲ ಒಳ್ಳೆಯ ಮನಸ್ಸುಗಳ ಜೊತೆ ಒಡನಾಡುವಂತಹ ಒಂದು ಅವಕಾಶ ಸಿಗ್ತಾ ಇದೆ. ಅಂಥ ವ್ಯಕ್ತಿತ್ವದ ಜೊತೆಗೆ ನಿಜವಾಗ್ಲೂ ನಾವು ಹೆಜ್ಜೆ ಆಗ್ತಾ ಇರ್ತಕ್ಕಂಥದ್ದು ನಮ್ಮ ಬದುಕಿನ ಸಾರ್ಥಕತೆಗೆ ಒಂದು ಅವಕಾಶವನ್ನು ತೆರೆದುಕೊಟ್ಟಿದೆ ಅನ್ನುವಂಥದ್ದನ್ನು ನಾನು ಒಪ್ಪಿಕೊಳ್ತಾ ಸರ್ಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೇನೆ. ಮತ್ತು ಈ ಕಾರ್ಯಕ್ರಮಕ್ಕೂ ಕೂಡ ಅಷ್ಟೇ, ಪ್ರತಿಯೊಂದು ಈಗ ನೋಡಿ, ನಾವು ಸರ್ ಉದ್ಘಾಟನೆ ಮಾಡಿಕೊಡ್ಬೇಕು ಇದನ್ನು ಈ ಕೆಲಸವನ್ನು ಅಂದರೆ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿದಾಗ ಸರ್ ಎಷ್ಟು ಚೆನ್ನಾಗಿ ಪ್ರತಿಯೊಂದು ಸಣ್ಣ ಸಣ್ಣ ಡೀಟೇಲ್ಸನ್ನು ಕೂಡ ಪರಿಶೀಲನೆ ಮಾಡಿದ್ರು ಅವರು. ಹೀಗೆ ಮಾಡಬೇಕು, ಹೀಗೆ ಇರಬೇಕು ಅನ್ನುವಂಥದ್ದು. ಅಂತಹ ಒಂದು ವಿಶಾಲ ಮನೋಭಾವ ಇದೆಯಲ್ಲ, ಅದು ಎಲ್ರಿಗೂ ಬರಲ್ಲ. ಅದು ಹೇಗಾಗುತ್ತೋ ಹಾಗೆ ಮಾಡ್ಕೊಳ್ಳಿ ಬಿಡಪ್ಪ ನಮಗೇನು ಅನ್ನುವಂಥ ಮನಸ್ಥಿತಿನವರು ಜಾಸ್ತಿ ಇರುವಂಥ ಸಂದರ್ಭದಲ್ಲಿ ಈ ರೀತಿಯ ಹೃದಯವಂತಿಕೆ ಸಿಗ್ತಕ್ಕಂಥದ್ದು ತುಂಬ ಅಪರೂಪದ ವಿಚಾರ. ಹಾಗೇನೆ ನಮ್ಮ ಗುಬ್ಬಿಗೂಡು ರಮೇಶ್ ಅವರು, ನಾನು ನೋಡಿದ್ರೆ ಸರ್ ನೀವು ತುಂಬ ಚಿಕ್ಕವ್ರು ಅಂತ ಅಂದ್ಕೊಂಡಿದ್ದೆ, ದಯಮಾಡಿ ಇದನ್ನೆಲ್ಲ ಹೇಳಬೇಡಿ ನೀವು ನನಗೆ. ಅವರು ಯಾರು ಹಂಸಲೇಖ ಅವರಿಂದ ಗೊತ್ತು, ಮತ್ತು ಇವ್ರು ಹೇಳಿದ್ರಲ್ಲ ಯಾರು ಗಂಧದ ಗುಡಿ MP ಶಂಕರ್, ಅವರೆಲ್ಲ ಗೊತ್ತು ಅಂತ ನೋಡಿದ್ರೆ ನನಗೆ ಡೌಟ್ ಆಯಿತು ನಿಮ್ಗೆ ಎಷ್ಟು ವಯಸ್ಸಾಗಿದೆ ಅಂತೇಳಿ. ನಿಜ, ಖಂಡಿತ ನೀವು ಅಷ್ಟು ಆ ಥರ ಕಾಣಿಸ್ತಾನೆ ಇಲ್ಲ. ನಾನು ಅದೇ ಅಂದ್ಕೊಂಡೆ, ಏನಪ್ಪ ಇವರೆಲ್ಲ ಫ್ರೆಂಡ್ಸ್ ಅಂತ ಹೇಳ್ತಾರೆ. ನನ್ನ ಜೊತೆಗೆ ಮೇಡಮ್ ಗೈಡ್ ಆಗಿ ಸಂಶೋಧನೆ ಮಾಡ್ತಾ ಇದ್ದವರು ಇಷ್ಟೆಲ್ಲ ಅಂತ ಹೇಳ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು. ನಿಜ, ಅವರ ಹಾಸ್ಯ ಪ್ರಜ್ಞೆ ಮತ್ತು ಅದರ ಜೊತೆಗೇನೆ ಅಂದರೆ ಒಂದು ವಿಮರ್ಶೆ, ಪ್ರೇಕ್ಷಕರನ್ನು ತಲುಪುವಂಥ ಮಾತುಗಾರಿಕೆ, ಅದರ ಜೊತೆಗೆ ಇರ್ತಕ್ಕಂಥ ಹೃದಯವಂತಿಕೆ ಎಲ್ಲವೂ ಕೂಡ ನಮಗೆ ಒಂದು ವರದ ರೀತಿನಲ್ಲಿ ಸಿಕ್ಕಿದೆ. ನಿಜವಾಗ್ಲೂ ಈ ಕೃತಿಯನ್ನು ಇಷ್ಟು ಚೆನ್ನಾಗಿ ನೀವಲ್ಲದೆ ಬೇರೆ ಯಾರೂ ಪರಿಚಯ ಮಾಡಿಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಂತ ಹೇಳೋದಕ್ಕೆ ಬಯಸ್ತೇನೆ. ಮತ್ತು ಇನ್ನು ನಮ್ಮ ಗೈಡ್ ಮೇಡಮ್ ಬಗ್ಗೆ ಹೇಳುವಂಥದ್ದು, ಇದು ಹೇಗೆ ಅಂತಂತಂದರೆ ಈ ಸಂಶೋಧನೆ ಶುರುವಾಗೋದು ಮತ್ತು ಅದು ಈ ಹಂತಕ್ಕೆ ಬಂದು ತಲುಪೋದಕ್ಕೆ ಪೂರ್ತಿ ಬೆನ್ನೆಲುಬು ಅವರೇನೆ. ನಾನು ಯಾಕೆ ಅಂತಂದರೆ ಸಂಶೋಧನೆಯನ್ನು ಯಾಕೆ ಮಾಡಬೇಕು ಅಂತ ಒಂದು ಹಂಬಲ ಇತ್ತು ಅಂತಂದರೆ, ಒಂದು ಸಲ ಸರ್ಕಾರಿ ನೌಕರಿಗೆ ಸೇರಿದ ನಂತರ ಸ್ವಲ್ಪ ಓದುವ ಹವ್ಯಾಸ ಕಡಿಮೆ ಆಗಿಬಿಡುತ್ತೆ. ನನಗೆ ಆ ಓದುವ ಹವ್ಯಾಸವನ್ನು ಹಾಗೇ ಕಾಪಿಟ್ಕೊಳ್ಬೇಕು ಅನ್ನುವಂಥ ಹಂಬಲ. ಹಾಗಾಗಿ ಈಗ ಸುಮ್ಮನೆ ಆದರೆ ನಾವು ಓದೋದಿಲ್ಲ, ಏನಾದ್ರು ಒಂದು ಜವಾಬ್ದಾರಿಯನ್ನು ತಲೆ ಮೇಲೆ ಎಳ್ಕೋಬೇಕು. ಹಾಗಾಗಿ ಮಂಗಳೂರಲ್ಲಿ ಇದ್ದಾಗಲೇ PhD ಸೇರ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹಂಪಿ ವಿಶ್ವವಿದ್ಯಾಲಯದಲ್ಲಿ ಹೋಗಿ ಎಂಟ್ರೆನ್ಸ್ ಎಕ್ಸಾಮ್ ಬರೆದು ಬಂದಿದ್ದೆ. ಆ್ಯಕ್ಚುಲಿ ನಂದು NET ನೆಟ್ ಎಕ್ಸಾಮಿನೇಷನ್ ಕ್ಲಿಯರ್ ಆಗಿತ್ತು. ಬಟ್ ಆಗ ಹಂಪಿ ಇದರಲ್ಲಿ ನೆಟ್ ಕ್ಲಿಯರ್ ಆಗಿದ್ದರೂ ಕೂಡ ಕಂಪಲ್ಸರಿಯಾಗಿ ಎಂಟ್ರೆನ್ಸ್ ಎಕ್ಸಾಮ್ ಬರೀಬೇಕಾಗಿತ್ತು. ಅಷ್ಟೊತ್ತಿಗೆ ಮಂಗಳೂರಿಂದ ಟ್ರಾನ್ಸ್ಫರ್ ಆಯಿತು, ಮೈಸೂರಿಗೆ ಬಂದೆ. ಮೈಸೂರಿಗೆ ಬಂದಾದಮೇಲೆ ಸರಿ ಬಿಡು, ಮೈಸೂರು ವಿಶ್ವವಿದ್ಯಾನಿಲಯ ಇದೆಯಲ್ಲ ಅಲ್ಲಿ ಬರೆದ್ರೆ ಆಯ್ತು ಅಂತ ಹೇಳಿಬಿಟ್ಟು ಅಪ್ಲಿಕೇಶನ್ ಹಾಕಿದ್ದೆ. ಆ್ಯಕ್ಚುಲಿ ಅದರ ಎಕ್ಸಾಮಿನೇಷನ್ ಇರ್ತಕ್ಕಂಥದ್ದು ಗೊತ್ತೇ ಇಲ್ಲ ನನಗೆ. ನಾನು ಬಂದೋಬಸ್ತ್ ನನ್ನ ವ್ಯಾಪ್ತಿನಲ್ಲೇ ಅದು ಎಕ್ಸಾಮಿನೇಷನ್ ಸೆಂಟರ್ ಇದ್ದಿದ್ದರಿಂದ ಬಂದೋಬಸ್ತ್ ಮಾಡಲಿಕ್ಕೆ ಅಂತ ಆ ಸೆಂಟರ್ಗೆ ಹೋದಾಗ ಗೊತ್ತಾಯ್ತು, ನಾನು ಈ ಎಕ್ಸಾಮ್ ತಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಆವಾಗ ನಮ್ಮ ಇನ್ಸ್ಪೆಕ್ಟ್ರಿಗೆ ಚಾರ್ಜನ್ನು ಕೊಟ್ಬಿಟ್ಟು ಅವ್ರಿಗೆ ಇನ್ಚಾರ್ಜ್ ಎಲ್ಲ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಹೋಗಿ ಅಲ್ಲಿ ಕೂತ್ಕೊಂಡು ಎಕ್ಸಾಮ್ ಬರೆದಿದ್ದು. ಅದು ಪುಣ್ಯಕ್ಕೆ ಪಾಸು ಆಯಿತು. ಆವಾಗ ಬಟ್ ಅಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ
ನೆಟ್ ಆಗಿದ್ರೂ ಎಲಿಜಿಬಿಲಿಟಿ ಇತ್ತು, ಜೊತೆಗೆ ಎಕ್ಸಾಮು ಪಾಸ್ ಆಗಿದ್ದರಿಂದ ಆ ವರ್ಷದಿಂದ ಒಂದು ಹೊಸ ಇದೇನಪ್ಪ ಅಂತಂದರೆ, ಮುಂಚೆ ಎಲ್ಲ ಎಕ್ಸಾಮಿನೇಷನ್ ಆಧಾರದ ಮೇಲೆ ಗೈಡ್ಗಳಿಗೆ ಸ್ಟೂಡೆಂಟ್ಸನ್ನು ಅವರೇ ಅಲಾಟ್ ಮಾಡಿ ಕೊಡ್ತಾ ಇದ್ರು. ಆ ವರ್ಷದಿಂದ ಸ್ಟೂಡೆಂಟ್ಸೇನೆ ಗೈಡ್ಗಳನ್ನು ಹುಡುಕೊಳ್ಬೇಕು ಅನ್ನುವಂಥದ್ದು ಬಂತು. ನಾನು ಅದೇ ಯೋಚಿಸ್ತಾ ಇದ್ದೆ, ಯಾರನ್ನ ಇದು ಮಾಡೋಣ ಅಂತ ಹೇಳಿಬಿಟ್ಟು. ಹಾಗೆ ಮಹಾರಾಜ ಕಾಲೇಜಿನ ಒಂದೆರಡು ಲೆಕ್ಚರರ್ಸ್ಗೆ ಕೂಡ ಮಾತಾಡಿಸ್ದೆ. ಅವರು ಸ್ವಲ್ಪ ಟೆಸ್ಟ್ ಎಲ್ಲ ಮಾಡಿದ್ರು. ಎಲ್ಲ ನೀವು ಸ್ವಲ್ಪ ಲೇಖನ ಬರ್ಕೊಡಿ ನೋಡೋಣ, ನಿಮಗೆ ಬರೆಯೋ ಸ್ಕಿಲ್ ಎಲ್ಲ ಇದೆಯಾ, ಇದ್ದರೆ ತಗೋತೀವಿ ಅನ್ನೋ ಥರ. ಆಯಿತು ಅಂತ ಬರೆದೂ ಕೊಟ್ಟಿದ್ದೆ. ಅಷ್ಟರಲ್ಲಿ ನಮ್ಮ ನಾನು ಕೆ ಆರ್ ಸಬ್ ಡಿವಿಷನ್ ACP ಆಗಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ JSS ಸಂಸ್ಥೆನಲ್ಲೇನೆ. ಸೊ ನೋಡಿ ಗುರುಗಳೇ, ಇಲ್ಲೂ ಕೂಡ ಮತ್ತೊಂದು ಇನ್ಸಿಡೆಂಟ್. ಇಲ್ಲಿ ತನಕ ನಾನು ಅದನ್ನು ನೆನಪಾಗಿರಲಿಲ್ಲ. JSS ಸಂಸ್ಥೆ ನಟರಾಜ ಕಾಲೇಜಿನವರು ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಅತಿಥಿಗಳನ್ನಾಗಿ ಕರೆದಿದ್ರು. ಮೇಡಮ್ ಕೂಡ ಅದೇ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದಿದ್ರು. ಅಲ್ಲಿ ಮೇಡಮ್ಮು ಮಾತಾಡೋದನ್ನು ಅಲ್ಲಿ ಪರಿಚಯ ಆದ್ವಿ. ನಾವು ಮಾತಾಡಿದ್ದು, ಮೇಡಮ್ ಮಾತಾಡಿದ್ದು ನೋಡಿ ವೇವ್ ಲೆಂತ್ ಹೇಗೆ ಮ್ಯಾಚ್ ಆಗುತ್ತೆ ಅಂತಂದರೆ, ಆವತ್ತಿನಿಂದ ಪರಿಚಯ ಆದವರು ನೆಕ್ಸ್ಟ್ ಮೇಡಮ್ಮೇ ಗೈಡ್ ಆಗಿ ಈ ಸಂಶೋಧನೆ ಮತ್ತು ಈ ಒಂದು ಸಬ್ಜೆಕ್ಟನ್ನು ನಾವು ತಗೊಳ್ಳೋದಿದೆಯಲ್ಲ, ಇದರ ಆಯ್ಕೆ ಹಿಂದೆ ಕೂಡ ಅವರು ಎಷ್ಟು ಯೋಚನೆಯನ್ನು ಮಾಡಿ ಇದು ಸಬ್ಜೆಕ್ಟನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡಿದರು ಅಂತಂದರೆ, ನಮ್ಮ ವೃತ್ತಿ ಮತ್ತು ಸಾಹಿತ್ಯ ಎಲ್ಲವನ್ನ ಒಳಗೊಳ್ಬೇಕು. ನೋಡಿ, ನಾನು ಬೀಯಿಂಗ್ ಎ ಪೊಲೀಸ್ ಆಫೀಸರ್ ಹೆಚ್ಚು ಫೀಲ್ಡ್ ವರ್ಕ್ಗೆ ಹೋಗೋಕ್ಕಾಗಲ್ಲ. ಸೊ ಟೇಬಲ್ ವರ್ಕ್ ಆಗಬೇಕು ಜಾಸ್ತಿ ನಮಗೆ. ಅಂತಹ ಸಬ್ಜೆಕ್ಟ್ ಇರಬೇಕು ಮತ್ತು ಮಾಡುವಂತಹ ಸಂಶೋಧನೆ ಹೊಸ ಒಂದು ಆಯಾಮವನ್ನು, ಹೊಸ ಒಂದು ದಿಕ್ಕನ್ನು ಕೊಡೋ ರೀತಿಯಲ್ಲಿ ಇರಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಒಂದು ಸಂಶೋಧನೆಯ ಟಾಪಿಕನ್ನು ಅವರು ನನಗೆ ಹುಡುಕಿ ಕೊಟ್ಟಿದ್ದು. ಮತ್ತು ಇದರಲ್ಲಿ ನನಗೆ ಬೇಕಾದಂಥ ಏನು ಸೋರ್ಸಸ್ ಏನಿದೆ ಅದೆಲ್ಲ ಸಿನಿಮಾಗಳೇ ಆಗಿದ್ದರಿಂದ ಸ್ವಲ್ಪ ಅದನ್ನು ಸಂಶೋಧನೆಗಾಗಿ ನೋಡಲಿಕ್ಕೆ, ಅದರ ಬಗ್ಗೆ ರಿಸರ್ಚ್ ಮಾಡಲಿಕ್ಕೆ ಅನುಕೂಲ ಆಯಿತು. ಮತ್ತು ಅದಕ್ಕೆ ಇನ್ನೊಂದು ಸ್ವಲ್ಪ ಸಹಾಯ ಮಾಡಿದ್ದೇನಪ್ಪ ಅಂತಂದರೆ, ಆಗ ನನಗೆ ಬ್ಯಾಂಗ್ಳೂರಿಗೆ ಟ್ರಾನ್ಸ್ಫರ್ ಆಯಿತು. ಬ್ಯಾಂಗ್ಳೂರಲ್ಲಿ ಕೆಲವು ದಿನ ನಾನು ಅಲ್ಲೇ ನಮ್ಮ ಅಣ್ಣನ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೆ. ನಂತರ ಓಡಾಡಲಿಕ್ಕೂ ಪ್ರಾರಂಭ ಮಾಡಿದೆ. ಬೆಳಿಗ್ಗೆ ಚಾಮುಂಡಿ ಎಕ್ಸ್ಪ್ರೆಸ್ಗೆ ಮೈಸೂರಿಂದ ಹೋದರೆ ಆ ಕಡೆಯಿಂದ ಚಾಮುಂಡಿ ಎಕ್ಸ್ಪ್ರೆಸ್ಗೆ ವಾಪಸ್ ಬರ್ತಾ ಇದ್ದಿದ್ದು. ಹೋಗಿ ಬರುವ 3 ಗಂಟೆ ಏನು ಟೈಮ್ ಸಿಗ್ತಾ ಇತ್ತಲ್ವಾ, ಹೋಗುವಾಗ ಒಂದು ಸಿನಿಮಾ ನೋಡ್ಕೊಂಡು ಹೋಗೋದು, ಬರುವಾಗ ಒಂದು ಸಿನಿಮಾ ನೋಡ್ಕೊಂಬರೋದು. ಆವಾಗಲೇ ಎಲ್ಲ ನೋಟ್ ಮಾಡಿ ರೆಡಿ ಇಟ್ಕೊಳ್ಳೋದು. ಆ ಥರ ಒಂದು ಅವಕಾಶ ಆಯಿತು. ಬಹುಶಃ ಈ ರಿಸರ್ಚ್ ಮುಗೀಲಿ ಅನ್ನೋ ಕಾರಣಕ್ಕೋಸ್ಕರನೇ ನನಗೆ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಯಿತು ಅನಿಸುತ್ತೆ. ಇಲ್ಲಾಂದರೆ ಅಷ್ಟೊಂದು ಸಿನಿಮಾಗಳನ್ನು ನೋಡಲಿಕ್ಕೆ ಅವಕಾಶ, ಟೈಮೇ ಸಿಗ್ತಾ ಇರಲಿಲ್ಲ ನಮಗೆ. ಆ ರೀತಿಯಾದ ರಿಸರ್ಚ್ ಮಾಡಿ, ಮತ್ತು ನಮ್ಮ ರಮೇಶ್ ಸರ್ ಹೇಳಿದ ರೀತಿಯಲ್ಲಿ ಮೇಡಮ್ ಅಷ್ಟು ಸುಲಭಕ್ಕೆ ಯಾವುದನ್ನು ಒಪ್ಪುವಂತಹ ಜಾಯಮಾನದವರಲ್ಲ. ಬಹುಶಃ ನಮ್ಮ ಹತ್ರ ಒಂದು 450ರಿಂದ 500 ಪೇಜ್ ಬರೆಸಿದ್ದಾರೆ. ಆಮೇಲಿಂದ ಅದನ್ನು ಫಿಲ್ಟರ್ ಮಾಡಿ 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 ಈಗ 252 ಪೇಜಿಗೆ ತಂದಿಟ್ಟಿರೋದು. ಆ ರೀತಿ. ಬಟ್ ಇಟ್ಸ್ ಎ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಹೇಗಪ್ಪ ಅಂತಂದರೆ, ಈಗ ಒಂದು ಸಂಶೋಧನೆ ಮತ್ತು ಅದರಲ್ಲಿ ತೊಡಗಿಕೊಳ್ಳೋದಂಥದ್ದು ಇದೆಯಲ್ಲ, ಮತ್ತು ಅದಕ್ಕಾಗಿ ನಾವು ಮಾಡುವಂಥ ಶ್ರಮ ಏನಿದೆಯಲ್ಲ, ಇಟ್ ಈಸ್ ಎಂಟೈರ್ಲಿ ಡಿಫರೆಂಟ್ ಎಕ್ಸ್ಪೀರಿಯನ್ಸ್. ಈಗ ಅನಿಸುತ್ತೆ ನನಗೆ ನಿಜವಾಗ್ಲೂ ಅಷ್ಟೆಲ್ಲ ಮಾಡಿದ್ವಾ ಅಂತ ಒಂದು ಯೋಚನೆ ಕೂಡ ಬರುತ್ತೆ. ಆ ರೀತಿಯ ಒಂದು ಕೆಲಸ ಆಗಲಿಕ್ಕೆ, ಮತ್ತು ಇದಾದಮೇಲೂ ಕೂಡ ಥೀಸಿಸ್ ಬಂದಾದಮೇಲೂ ಕೂಡ ಈ ಬುಕ್ ಆಗಲಿಕ್ಕೆ ಮೇಡಮ್ ಎಷ್ಟು ಹಿಂದೆ ಬಿದ್ದು ಮಾಡಿಸಿದ್ದಾರೆ ಅಂತಂದರೆ, ನನ್ನ ಬ್ಯುಸಿ ಕೆಲಸದ ನಡುವೆ ಇದು ಆಗ್ತಾನೆ ಇರಲಿಲ್ಲ. ಮೇಡಮ್ ಬಿಡದೇನೆ ಇದನ್ನು ತರಬೇಕು, ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು, ಅದು ಚೇಂಜ್ ಮಾಡಿಸ್ಬೇಕು, ಯಾರಿಗೆ ಕೊಟ್ಟು ರಿವ್ಯೂ ತಗೊಳ್ಬೇಕು ಅನ್ನುವಂಥದ್ದು. ನೋಡಿ, ಈ ಪುಸ್ತಕಕ್ಕೆ ರಿವ್ಯೂ ಬರೆದಿರೋಂಥವರು ಕೂಡ ಮೇಡಮ್ ಅವರು ಸಜೆಸ್ಟ್ ಮಾಡಿ, ಯಾರು ಈ ಕ್ಷೇತ್ರದಲ್ಲಿ ಅಂದರೆ ಚಲನಚಿತ್ರ ಮತ್ತು ಪೊಲೀಸ್ ಸಿಸ್ಟಮಲ್ಲಿ ಎಕ್ಸ್ಪೀರಿಯನ್ಸ್ ಇರುವಂತಹ ಅಧಿಕಾರಿ ಮತ್ತು ಸಾಹಿತಿಗಳನ್ನು ಹುಡುಕಿ ಇದರ ರಿವ್ಯೂ ಕೂಡ ಮಾಡಿಸಿರುವಂಥದ್ದು ಮಾಡಿದ್ದಾರೆ. ಒಟ್ಟಾರೆ ಈ ಕೃತಿ ಜನ್ಮ ತಳಿಲಿಕ್ಕೆ ಮೇಡಮ್ ಅವರು ಬಹುಶಃ ಇದು ಅವರದ್ದೇ ಕೃತಿ ಅನ್ನೋ ರೀತಿಯಲ್ಲಿ ತೊಡಗಿಸ್ಕೊಂಡಿದ್ರು. ಅದು ನನ್ನ ಪುಣ್ಯ. ಇಲ್ಲ ಅಂತಂತಂದರೆ ಇದು ಬರಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅದಕ್ಕೆ ಮೇಡಮ್ ಬೇರೆ ಏನೂ ಹೇಳೋಕ್ಕಾಗಲ್ಲ. ಇದನ್ನು ಜಸ್ಟ್ ಈ ಅನುಬಂಧವನ್ನು ಪದಗಳಲ್ಲಿ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟನ್ನು ಹೇಳೋದಕ್ಕೆ ಬಯಸ್ತೇನೆ. ಹಾಗೆಯೇ ಈ ವೃತ್ತಿ, ಪ್ರವೃತ್ತಿ ಮತ್ತು ಕುಟುಂಬ ಎಲ್ಲವನ್ನ ಸರಿದೂಗಿಸ್ಕೊಳ್ಳೋದಕ್ಕೆ ಹೇಗಪ್ಪ ಅಂತಂದರೆ, ಮನೆಯಲ್ಲಿ ಆರಾಮಾಗಿ ನೆಮ್ಮದಿಯಾಗಿರಬೇಕು ಅಲ್ವಾ. ಆ ಹಿನ್ನೆಲೆಯಲ್ಲಿ ಪಾಪ ನಮ್ಮ ಇವರು ಹೇಳ್ತಾ ಇದ್ರು, ನಮ್ಮ ಶುಭಾ ಪಲ್ಲವಿ,
ನಿರೂಪಣೆ ಮಾಡುವಾಗ ಸರ್ಗೆ ಭಾಳ ಸಹನೆ ಅಂತ ಹೇಳ್ಬಿಟ್ಟು ನಾನು ಅದೇ ಅಂದ್ಕೊಂಡೆ, ನಾನು ಯಾವಾಗ ಅವ್ರಿಗೆ ಕಾಟ ಕೊಟ್ಟಿದ್ದೆ ಅವರು ಸಹನೆಯಿಂದ ಇರಲಿಕ್ಕೆ ಅಂತ ಹೇಳ್ಬಿಟ್ಟು. ಹಾಂ, ನಿಜವಾಗ್ಲೂ ನೋಡಿದ್ರೆ ಅವರೇ ಕೂಗಾಡೋದು ಮನೆಯಲ್ಲಿ, ನಾನು ತುಂಬ ಸೈಲೆಂಟಾಗಿರ್ತೀನಿ, ಶಾಂತವಾಗಿರ್ತೀನಿ ಅಂತ. ಹಾಗೆ ಅಂದರೆ ಹಾಂ ಬಟ್ ಆದರೆ ಒಂದು ಸಹಕಾರ, ಈಗ ಒಂದೇ ವೃತ್ತಿನಲ್ಲಿ ಇರೋದ್ರಿಂದ, ನಾವಿಬ್ಬರು ಯೂನಿಫಾರ್ಮ್ ಸರ್ವಿಸ್ ಆಗಿರೋದ್ರಿಂದ ನನ್ನ ಕೆಲಸದ ನೇಚರು ಏನು ಅಂತ ಅವರಿಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಅಂದರೆ ಈಗ ನಾನು ಎಲ್ಲೋ ಮಧ್ಯರಾತ್ರಿ ಎದ್ದೋಗ್ಬೇಕು, ಅಥವಾ ಲೇಟಾಗಿ ಬರ್ತಾ ಇದ್ದೀನಿ, ಅಥವಾ ಈಗೇನು ಮಕ್ಕಳ ಜವಾಬ್ದಾರಿಯನ್ನು ಅವರು ನಿರ್ವಹಿಸಬೇಕು ಅನ್ನೋಂಥ ಸಮಯ ಬಂದಾಗೆಲ್ಲ ಅದನ್ನು ಎಕ್ಸ್ಪ್ಲೇನ್ ಮಾಡಿ ಒಪ್ಪಿಸುವಂಥ ಅಗತ್ಯತೆ ನಮಗೆ ಬರಲ್ಲ. ಸೊ ಸಹಜವಾಗಿ ಅವರಿಗೆ ಅರ್ಥ ಆಗೋದ್ರಿಂದ ನಮ್ಮದು 75% ಅಷ್ಟು ಸಮಸ್ಯೆನೇ ಸಾಲ್ವ್ ಆಗಿಬಿಡುತ್ತೆ, ಏನು ಇದಾಗೋದಿಲ್ಲ. ಅಂದರೆ ಮಾತುಕತೆ ಆಗಬೇಕು, ವಾಗ್ವಾದ ಆಗಬೇಕು ಅನ್ನುವಂಥದ್ದು ಬರೋದಿಲ್ಲ. ಮತ್ತು ಯಾವ ವಿಚಾರವನ್ನೇ ಆಗಿರಲಿ, ಈ ಥರದ ಒಂದು ಮೌಲಿಕವಾದಂಥದ್ದು ಅಥವಾ ಹೆಚ್ಚು ಚರ್ಚೆಯನ್ನು ಬಯಸುವಂಥ ವಿಷಯಗಳನ್ನು ನಾವು ಚರ್ಚೆ ಮಾಡುವಾಗಲೂ ಅಷ್ಟೇ ಓಪನ್ ಆಗಿ, ನಾವು ಕೂಡ ಈಗ ಒಂದು ವಿಷಯದ ಬಗ್ಗೆ ಭಿನ್ನಾಭಿಪ್ರಾಯಗಳು ಬಂದಾಗ ತುಂಬ ಚೆನ್ನಾಗೇ ಚರ್ಚೆ ಮಾಡ್ತೇವೆ. ಬಟ್ ಅದು ಒಂದು ಒಳ್ಳೆಯ ತಳಹದಿಯನ್ನು ಇಟ್ಕೊಂಡು ಚರ್ಚೆ ಮಾಡುವಂಥ ವಿಷಯ ಆಗಿರ್ಬೋದು. ಮತ್ತು ನನ್ನ ಎಲ್ಲ ಕೆಲಸಗಳಿಗೆ, ರೈಟಿಂಗಲ್ಲಿರ್ಬೋದು, ನನ್ನ ವೃತ್ತಿಯಲ್ಲಾಗಿರಬಹುದು, ತುಂಬ ಸಹಕಾರವಾಗಿ ಮತ್ತು ಮಾಡಿ ಅಥವಾ ಮಾಡಬೇಡಿ ಅಂತ ಏನು ಒಂದು ನಿರ್ಬಂಧಗಳಿಲ್ಲದೆ ಆ ಥರದ್ದು ಬಹಳ ಇಂಪಾರ್ಟೆಂಟು. ಇವಾಗ ಬಾಯಲ್ಲಿ ಹೇಳದೇ ಇದ್ರೂ ಕೂಡ ಒಂದು ವರ್ತನೆಯಲ್ಲಿ ತೋರಿಸೋದು ಇರುತ್ತಲ್ಲ, ಅದು ಬಹಳ ಎಫೆಕ್ಟ್ ಮಾಡುವಂಥದ್ದು. ಆ ಥರದ್ದು ಯಾವ ಎಂಥದ್ದು ಬೇರೆಯ ಮಾರ್ಗಗಳಿಂದನೂ ಕೂಡ ತೊಂದರೆ ಕೊಡದೆ ಅತ್ಯಂತ ಸಹಕಾರಿಯಾಗಿ ಎಲ್ಲ ಕೆಲಸಗಳನ್ನು ನಿರ್ವಹಿಸೋದಕ್ಕೆ ನನ್ನ ಪತಿಯವರು ತುಂಬ ಸಹಕಾರವನ್ನು ನೀಡ್ತಿದ್ದಾರೆ. ಮತ್ತು ಈವನ್ ಕೆಲಸದ ವಿಧಾನಗಳಲ್ಲಿ ಈ ನೋಸ್ ವೆರಿ ವೆಲ್ ಅಡ್ಮಿನಿಸ್ಟ್ರೇಷನ್ ವಿಷಯ ಆಗಿರಬಹುದು, ಅಥವಾ ಬೇರೆ ಪ್ರಾಕ್ಟಿಕಲ್ ನಾಲೆಡ್ಜ್ ಆಗಿರ್ಬೋದು, ತುಂಬ ತಿಳ್ಕೊಂಡಿರುವಂಥವ್ರು. ಸಮಯಕ್ಕೆ ಸರಿಯಾಗಿ ನಮಗೆ ಬೇಕಾದಂಥ ಆ ವಿಚಾರಗಳನ್ನು ನಾವು ಚರ್ಚೆ ಮಾಡಿ ಅದನ್ನು ವಿಷಯನ ವಿನಿಮಯ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಹೆಲ್ಪ್ ಕೂಡ ನನಗೆ ಎಲ್ಲ ಕ್ಷೇತ್ರಗಳಲ್ಲೂ ಸಿಕ್ಕಿದೆ. ಹಾಗಾಗಿ ಎಲ್ಲ ಥರನಲ್ಲೂ ಕೂಡ ತುಂಬ ಪುಣ್ಯವನ್ನು ಪಡ್ಕೊಂಡಿರುವಂಥ ವ್ಯಕ್ತಿ ಅಂತ ನಾನು ಹೇಳೋದಕ್ಕೆ ಖಂಡಿತವಾಗೂ ಬಯಸ್ತಾ ಇದ್ದೇನೆ. ಈ ಒಂದು ಸಮಾರಂಭದ ಮೂಲಕ ಈ ಎಲ್ಲ ಈ ಕೃತಿ ಬಿಡುಗಡೆ ಮತ್ತು ಕೃತಿಯ ಬಗ್ಗೆ ಹೇಳ್ತಕ್ಕಂಥದ್ದು ಒಂದು ನೆಪ ಅಷ್ಟೇ. ಇಡೀ ಜೀವನವನ್ನು ಸಾರ್ಥಕವಾಗಿ ಕಳೀಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಒಂದು ವಿಶಾಲ ಹೃದಯಗಳಿಗೆ ನನ್ನ ನಮನಗಳನ್ನು ಸಲ್ಲಿಸ್ತಾ, ನಿಮ್ಮೆಲ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ನಿಜವಾಗ್ಲೂ ಇಷ್ಟು ಚೆನ್ನಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳ್ತಾ ಇದ್ದೀರಾ, ಇಷ್ಟು ಲೇಟ್ ಆದರೂ ಕೂಡ ಚೆನ್ನಾಗಿ ಕಾರ್ಯಕ್ರಮ ಬರೋದಕ್ಕೆ ಕಾರಣಕರ್ತರಾಗಿದ್ದಾರೆ. ನಿಮ್ಮೆಲ್ರಿಗೂ ಕೂಡ ವಂದಿಸ್ತಾ, ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿದ್ದ ಎಲ್ಲರನ್ನೂ ಕೂಡ ಮತ್ತೊಮ್ಮೆ ನೆನಪಿಸ್ಕೊಳ್ತಾ ಅವರಿಗೆ ನಮನಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.